ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ಬಂದ್ಬಿಟ್ಟು ಕಮೆಂಟ್ ಮಾಡ್ತೀರಾ ಯಾವ ಟೈಮ್ ಬೆಸ್ಟು, ಯಾವ ಟೈಮಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತೀರಾ. ಓಕೆನಾ? ಸೊ ನಾನಿವತ್ತು ಹೇಳ್ತೀನಿ ಯಾವ ಟೈಮ್ ಬೆಸ್ಟು, ನೀವು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡ್ಬೋದು ಆ್ಯಂಡ್ ನಿಮ್ಮ ವೈಟಿ ಸ್ಟುಡಿಯೋದಲ್ಲಿ ನೋಡಿ ಆ ಟೈಮಿಂಗ್ಸ್ನ ನೀವು ಯಾವ ಥರ ಫಾಲೋ ಅಪ್ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಇಲ್ಲೊಂದು ಗ್ರಾಫ್ ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ, ಈ ಟೈಮಿಂಗ್ಸ್ನ ನೀವು ಫಾಲೋ ಅಪ್ ಮಾಡಬೇಡಿ. ಇದು ಬಂದುಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಏನಕ್ಕೆ ಈ ಗ್ರಾಫ್ನ ನಮಗೆ ಕೊಡ್ತಾರೆ ಆ್ಯಕ್ಚುಲಾಗಿ ಯೂಟ್ಯೂಬಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಇದು ಎಕ್ಸಾಕ್ಟ್ ಟೈಮ್ ಅಲ್ಲ. ಸೊ ಇದನ್ನು ಯಾರಾದರೂ ಫಾಲೋ ಅಪ್ ಮಾಡ್ತಾಯಿದ್ರೆ ನಿಲ್ಲಿಸಿ ಫಾಲೋ ಅಪ್ ಮಾಡೋಕ್ಕೆ ಹೋಗಬೇಡಿ ಈ ಗ್ರಾಫ್ನ. ಓಕೆನಾ ಗೈಸ್? ಸೊ ಹೇಳ್ಕೊಡ್ತೀನಿ ಡೀಟೇಲ್ಸಾಗಿ ಹೆಂಗೆ ನೀವು ವೈಟಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಎಲ್ಲಿ ಚೆಕ್ ಮಾಡಬೇಕು ಟೈಮಿಂಗ್ಸು, ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಬೈ ಚಾನ್ಸು ವೈಟಿ ಸ್ಟುಡಿಯೋದಲ್ಲಿ ಈಗ ನ್ಯೂ ಯೂಟ್ಯೂಬರ್ಸ್ ಯಾರು ಇರ್ತೀರ ಅವ್ರಿಗೆ ಏನಾದರೂ ಶೋ ಆಗಿಲ್ಲ ಅಂದರೆ, ಲೈಕ್ ನಾನು ಹೇಳ್ಕೊಡ್ತೀನಲ್ಲ ಮೆಥಡ್, ಅವ್ರಿಗೇನಾದರೂ ಶೋ ಆಗಿಲ್ಲ ಅಂದರೆ ಅವ್ರು ಏನು ಮಾಡಬೇಕು ಎಲ್ಲ ಡೀಟೇಲ್ಸಾಗಿ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಸ್ವಲ್ಪನೂ ಸ್ಕಿಪ್ ಮಾಡಿದೆ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ನ ಮಾಡಿ, ಕಮೆಂಟ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ. ಓಕೆನಾ ಗೈಸ್? ಯಾರು ಕಮೆಂಟ್ ವಿನ್ನರ್ ಆಗಿರ್ತೀರಾ ಅವ್ರದ್ದೇ ನನ್ನ ಚಾನಲ್ ತೆಗೆದು ಪ್ರಮೋಷನ್ನ ಮಾಡೋದು. ಓಕೆನಾ ಗೈಸ್? ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾವೇನು ಮಾಡಬೇಕು, ನಮ್ಮದು ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ನಾವು ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ? ಓಪನ್ ಮಾಡ್ಕೊಂಡ್ರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬಂದುಬಿಟ್ಟು ನಿಮಗೆ ಸಿಕ್ಬಿಡುತ್ತೆ. ಸೊ ನೀವೇನು ಮಾಡಬೇಕು, ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಕಂಟೆಂಟ್ ಆಪ್ಷನು. ಸಿಂಪಲ್ಲಿ ನೀವು ಇದ್ರ ಮೇಲೆ, ಕಂಟೆಂಟ್ ಅಲ್ಲ, ಇಲ್ಲಿ ಇದು ಅನಾಲಿಟಿಕ್ಸ್ ಆಪ್ಷನ್ ಇದೆಯಲ್ಲ, ಅನಾಲಿಟಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ? ಅನಾಲಿಟಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನೋಡಿ ನೀವು ಆಡಿಯನ್ಸ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಇಲ್ಲಿ ಆಡಿಯನ್ಸ್ ಆಪ್ಷನು. ಸಿಂಪಲಿ ಈ ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ? ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮ್ಗೆ ಇಲ್ಲೊಂದು ಗ್ರಾಫ್ ಇದೆ. ಏನು ಗ್ರಾಫು? ಟೈಮಿಂಗ್ಸ್ದು ಗ್ರಾಫು. ಆ್ಯಕ್ಚುಲಿ ಇದರದ್ದು ಏನು ಅರ್ಥ ಆ್ಯಂಡ್ ಏನಕ್ಕೆ ಈ ಟೈಮಿಂಗ್ಸ್ದು ಗ್ರಾಫು ಬಂದುಬಿಟ್ಟು ಯೂಟ್ಯೂಬ್ ನಮಗೆ ಕೊಡೋದು, ಇದನ್ನು ನೋಡಿಬಿಟ್ಟು ನಾವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಂತ ತುಂಬ ಜನ ಮೈಂಡಲ್ಲಿ ಕ್ವಶನ್ಸ್ಗಳಿರುತ್ತೆ. ಬಟ್ ಗೈಸ್, ಈ ಗ್ರಾಫ್ ಬಂದುಬಿಟ್ಟು ಏನಕ್ಕೆ ಯೂಟ್ಯೂಬ್ ಕೊಡುತ್ತಂದರೆ, ಇದು ಬಂದುಬಿಟ್ಟು 24 ಅವರ್ಸ್ ಮುಂಚೆ, 2 ಡೇಸ್ ಮುಂಚೆ ನಿಮ್ಮದು ಏನು ಡಾಟಾ ಆಯಿತು, 2 ಡೇಸ್ ಮುಂಚೆ ನೀವು ಏನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತೀರ ಆ ಟೈಮಲ್ಲಿ ಏನು ಆಡಿಯನ್ಸ್ ನೋಡಿರ್ತಾರೆ, ಯಾವ ಟೈಮಲ್ಲಿ ಬಂದುಬಿಟ್ಟು ನಿಮ್ಮದು ಜಾಸ್ತಿ ಆ್ಯಕ್ಟಿವ್ ಇತ್ತು ಆಡಿಯನ್ಸು, ಆ ಟೈಮ್ ಮಾತ್ರ ಇಲ್ಲಿ ಶೋ ಆಗೋದು. ಸೊ ಯಾವುದೇ ಕಾರಣಕ್ಕೂ ಬಂದುಬಿಟ್ಟು ಇದು ಮುಂದೆ ನಾವು ವೀಡಿಯೋಸ್ ಅಪ್ಲೋಡ್ ಮಾಡೋದು ಟೈಮಿಂಗ್ಸ್ ಇದು ಶೋ ಆಗೋಲ್ಲ. ನಮ್ಮದು ಹಿಂದೆ ಏನು ಅಪ್ಲೋಡ್ ಆಗಿತ್ತು ವಿಡಿಯೋ, ಆ 2 ಡೇಸಲ್ಲಿ ಯಾವಾಗ ಆಡಿಯನ್ಸ್ ಜಾಸ್ತಿ ರಿಟೆನ್ಷನ್ ಕೊಟ್ಟಿದ್ದಾರೆ, ಆಡಿಯನ್ಸ್ ರಿಟೆನ್ಷನ್ ಅಂತ ಹೇಳ್ತಾರಲ್ಲ, ಸೊ ಜಾಸ್ತಿ ಯಾವ ಟೈಮಲ್ಲಿ ಆಡಿಯನ್ಸ್ ನೋಡಿದ್ದಾರೆ ಅದು ಕೊಡುತ್ತೆ ಡಾಟಾ ಹಿಂದಿನ ದಿನದ್ದು. ಬಟ್ ಮುಂದೆ ಯಾವಾಗ ಅಪ್ಲೋಡ್ ಮಾಡಬೇಕಂತ ಇದು ಯಾವುದೇ ಡಾಟಾ ಬಂದುಬಿಟ್ಟು ಕೊಡಲ್ಲ. ಸೊ ಮೇಕ್ ಶೋರ್ ಯಾರೆಲ್ಲ ಇದನ್ನು ನೋಡಿ ಅಪ್ಲೋಡ್ ಮಾಡ್ತಿದ್ದೀರಾ ಈ ಟೈಮಿಂಗ್ಸ್ ಗ್ರಾಫ್ನ ಯಾರೂ ನೋಡಬೇಡಿ. ಓಕೆನಾ? ಯಾರು ನೋಡಿಬಿಟ್ಟು ಅಪ್ಲೋಡ್ ಮಾಡಬೇಡಿ ಈ ಟೈಮಿಂಗ್ಸ್ ಗ್ರಾಫ್ ಏನಿದೆ ಅದನ್ನು. ಓಕೆನಾ? ಸೊ ನಾನು ಹೇಳ್ಕೊಡ್ತೀನಿ ಯಾವ ಥರ ನೀವು ಓನಾಗಿ ಒಂದು ಟೈಮ್ನ ಫಿಕ್ಸ್ ಮಾಡ್ಕೋಬೇಕು. ಇಲ್ಲೇ ವೈಟಿ ಸ್ಟುಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ, ನೀವು ಅದನ್ನು ಚೆಕ್ ಮಾಡಿಬಿಟ್ಟು ಅದನ್ನೇ ಫಾಲೋ ಅಪ್ ಮಾಡಿ, ಅದೇ ಟೈಮಿಂಗ್ಸ್ನ ಫಾಲೋ ಮಾಡಿ. ಆಗ ನಿಮ್ದು ಏನಾಗುತ್ತೆ, ಕರೆಕ್ಟ್ ವ್ಯೂಸ್ ಏನಿರುತ್ತೆ ಬರುತ್ತೆ ನಿಮ್ಮದು. ಓಕೆನಾ? ಚೆನ್ನಾಗಿ ವ್ಯೂಸು ಬರುತ್ತೆ ಆ್ಯಂಡ್ ವಿಡಿಯೋ ವೈರಲ್ಲು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ ಗೈಸ್? ಸೊ ಸಿಂಪಲಿ ನಾವೇನು ಮಾಡಬೇಕು, ಈ ಥರ ಕೆಳಗೆ ಸ್ಕ್ರಾಲ್ ಮಾಡಿ, ಇಲ್ಲಿ ಆಡಿಯನ್ಸಲ್ಲೇ ಇದ್ಕೊಂಡು ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನಿಮಗೆ ಕೆಲವೊಂದು ಚಾನಲ್ಸ್ಗಳು ಕಾಣಿಸ್ಬಿಡುತ್ತೆ. ಓಕೆನಾ? ಬಟ್ ನನ್ನದ್ರಲ್ಲಿ ಬೇರೆ ಚಾನಲ್ಸ್ಗಳಿದ್ದಾವೆ, ನಿಮ್ಮದ್ರಲ್ಲಿ ಬೇರೆ ಬೇರೆ ಚಾನಲ್ಸ್ ಇರ್ಬೋದು. ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ನಾನು ಟೆಕ್ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಹಾಗಾಗಿ ಟೆಕ್ ಚಾನಲ್ಸ್ಗಳು ಬಂದುಬಿಟ್ಟು ನನಗೆ ರೆಕಮೆಂಡ್ ಆಗ್ತಿದ್ದಾವೆ. ಓಕೆನಾ? ಸೊ ಇಲ್ಲಿ ಎಷ್ಟು ಚಾನಲ್ಸ್ ಇದೆ ಅಷ್ಟು ಚಾನಲ್ಸ್ನೂ ನೀವು ಓಪನ್ ಮಾಡ್ಕೊಳ್ಳಿ. ಓಕೆನಾ? ಅಷ್ಟು ಚಾನಲ್ಸ್ ಅಂದರೆ ಇಲ್ಲಿ ಲೈಕ್ 10 more ಅಂತ ಇದೆಯಲ್ಲ, ಸಿಂಪಲಿ. ಆ್ಯಂಡ್ ಹಾಗಾಗಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಿಬಿಡ್ತೀನಿ. ಸೊ ಈಗೆಲ್ಲ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ ಅವ್ರಿಗೆ ಇದೆಲ್ಲ ಶೋ ಆಗಿಲ್ಲ ಅಂದರೆ ಅವ್ರೇನು ಮಾಡಬೇಕು ಅದನ್ನು ಕೂಡ ನಾನು ಹೇಳ್ತೀನಿ ಮುಂದೆ ವೀಡಿಯೋದಲ್ಲಿ. ಸೊ ನೋಡಿ. ಓಕೆನಾ ಗೈಸ್? ಸೊ ಫಸ್ಟು ಇಲ್ಲಿ ವೈಟಿ ಸ್ಟುಡಿಯೋದಲ್ಲಿ ಇರೋ ಚಾನಲ್ಸ್ ಬಗ್ಗೆ ನಾವು ಮಾತಾಡೋಣ. ಓಕೆನಾ? ಇಲ್ಲಿ ಚಾನಲ್ಸ್ಗಳಿದಾವಲ್ಲ, ಸೊ ಸಿಂಪಲಿ 10 more ಮೇಲೆ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಕ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಯಾರ್ಯಾರಿದ್ದಾರೆ
ಓಕೆನಾ. ಸೊ ಇಲ್ಲಿ ಯಾರ್ಯಾರಿದ್ದಾರೆ ಎಲ್ಲ ಚಾನಲ್ಸ್ ಏನಿದೆ ಒಂದ್ಸಲ ನೋಡ್ಕೊಳ್ಳಿ. ಇವರು ಎಲ್ಲರನ್ನೂ ಕೂಡ ಮೇಕ್ ಶೋರ್ ನೀವು ಸಬ್ಸ್ಕ್ರೈಬ್ ಮಾಡಿಡಿ. ಓಕೆನಾ. ಎಲ್ಲ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಟ್ಟು ಇವರು ಯಾವ ಟೈಮಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ. ಓಕೆನಾ. ಫಾರ್ ಎಕ್ಸಾಂಪಲ್ಗೆ ಲಕ್ಕಿ ಲಿಕೇಶ್ ಅಣ್ಣದು ಏನಿದೆ ನಾನು ಓಪನ್ ಮಾಡ್ಕೊತೀನಿ ಅವ್ರ ಚಾನೆಲ್. ಓಕೆನಾ. ಸೊ ಓಪನ್ ಮಾಡ್ಕೊಂಡಾಗ ಇವ್ರದ್ದು ವೀಡಿಯೋಸ್ಗಳನ್ನ ನಾವು ಚೆಕ್ ಮಾಡೋದಾದರೆ ನೋಡಿ 7 hours ago ಅಂತ ಇದೆ. ಸೊ 7 hour ಮುಂಚೆ ಇವರೇನಿದೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಓಕೆನಾ. ಸೊ ನೀವೇನು ಮಾಡಬೇಕು, ನೀವು ಇವರು ಯಾವಾಗ ಅಪ್ಲೋಡ್ ಮಾಡಿರ್ತಾರೆ ಅದೇ ಟೈಮ್ನ ಫಾಲೋ ಅಪ್ ಮಾಡಿ. ಅದೇ ಟೈಮ್ ಅಂದರೆ ಅವ್ರು ಯಾವಾಗ ಮಾಡಿದ್ದಾರೆ ಆವಾಗಲೇ ಮಾಡಿಬಿಡಬೇಡಿ. ಓಕೆನಾ. ಇವ್ರು ಮಾಡಿದ್ದು 15 to 20 minutesಲ್ಲಿ ನಿಮ್ಮ ವೀಡಿಯೋನ ಅಪ್ಲೋಡ್ ಮಾಡಿ. ಓಕೆನಾ. ಆಗೇನಾಗುತ್ತೆ, ನಿಮ್ಮದು ರೆಕಮೆಂಡ್ ಆಗುತ್ತೆ. ಈಗ ಆಡಿಯನ್ಸ್ ಅವ್ರ ವೀಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಿಮ್ಮ ವೀಡಿಯೋನು ಸೈಡಲ್ಲಿ ಕೆಳಗಡೆ ರೆಕಮೆಂಡ್ ಆಗುತ್ತೆ. ಆಗೇನು ಮಾಡ್ತಾರೆ ಆಡಿಯನ್ಸ್ಗಳು, ನಿಮ್ಮ ವೀಡಿಯೋದಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಆಗಿದ್ದರೆ ಇಲ್ಲ ನಿಮ್ಮ ಥಂಬ್ನೇಲ್ ಅಟ್ರಾಕ್ಟಿವ್ ಆಗಿದ್ದರೆ ಏನು ಮಾಡ್ತಾರೆ, ಅವರು ಕ್ಲಿಕ್ ಮಾಡಿ ನಿಮ್ಮ ವೀಡಿಯೋಸ್ ನೋಡ್ತಾರೆ. ಓಕೆನಾ. ಈಗ ಯಾರೆಲ್ಲ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ ಅವ್ರನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಅವ್ರು ಯಾವ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ಆ ಟೈಮ್ನ ಇಟ್ಕೊಳ್ಳಿ. ಓಕೆನಾ. ಆ ಟೈಮಲ್ಲಿ 15 to 20 minutes ಗ್ಯಾಪ್ ಬಿಡಿ. ಆ 20 minutesಲ್ಲಿ ನೀವೇನು ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿ. ಇದನ್ನು ಎಷ್ಟು ದಿನ ಫಾಲೋ ಅಪ್ ಮಾಡಬೇಕು ನೀವು, 1 month ಇಲ್ಲ 15 days ನೀವು ಫಾಲೋ ಮಾಡಿ. ಆಗ ನಿಮ್ಮದು ವ್ಯೂಸು ಇನ್ಕ್ರೀಸ್ ಸಿಗುತ್ತೆ. ಫಸ್ಟಿಗಿಂತ ಜಾಸ್ತಿ ನಿಮ್ಮ ವೀಡಿಯೋಸಲ್ಲಿ ವ್ಯೂಸ್ ಬರುತ್ತೆ. ಓಕೆನಾ. ಸೊ ಇದನ್ನು ಫಾಲೋ ಅಪ್ ಮಾಡಿ. ಸೊ ನಾನೇನು ಹೇಳಿದ್ನಲ್ಲ ನಿಮಗೆ, ಇಲ್ಲಿ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಫಾಲೋ ಮಾಡಿ. ಇವರು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡ್ತಾರೆ ಆ ಟೈಮ್, ಇಲ್ಲ ನಿಮಗೆ ಯಾರು ಇಷ್ಟ ಇದ್ದಾರೆ ಒಂದು 3-4 ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡ್ತಾರೆ ಆ ಟೈಮ್ನ ಇಟ್ಕೊಂಡು 15 ಆ ಟೈಮ್ ಬಿಡಿ. ಅಂದರೆ ಅವರು ಈಗ 5 ಗಂಟೆಗೆ ಅಪ್ಲೋಡ್ ಮಾಡಿದ್ದಾರೆ ಅಂದರೆ ಸೊ ನೀವು 5:20ಗೆ ವೀಡಿಯೋನ ಅಪ್ಲೋಡ್ ಮಾಡಿ. ಈಗ ಅವರು ಇಲ್ಲಾಂದರೆ ಮಧ್ಯಾಹ್ನ 1 ಗಂಟೆಗೆ ಅಪ್ಲೋಡ್ ಮಾಡಿದರೆ ನೀವು 1:20ಕ್ಕೆ ಆ ಥರ ವೀಡಿಯೋನ ಅಪ್ಲೋಡ್ ಮಾಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅದಾದಮೇಲೆ ಈಗ ಸಿಂಪಲಿ ನಾವೇನು ಮಾಡೋಣ, ಬ್ಯಾಕ್ ಬರೋಣ. ಓಕೆನಾ. ಬ್ಯಾಕ್ ಬಂದಾದಮೇಲೆ ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ, ಇವರು ಯಾರು ಚಾನಲಲ್ಲಿ ಈ ಆಡಿಯನ್ಸಲ್ಲಿ ಹೋಗ್ಬಿಟ್ಟು ಇದೇನಿದೆ ಇದು ಶೋ ಆಗ್ತಿಲ್ವೋ ಅವ್ರು ಏನು ಮಾಡಬೇಕಂದ್ರೆ ಸಿಂಪಲಿ ನಿಮ್ಮ ಕ್ಯಾಟಗರಿಯಲ್ಲಿ ಏನಿರ್ತಾರೆ, ದೊಡ್ಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇರ್ತಾರೆ ನಿಮಗೆ ಗೊತ್ತಿರುತ್ತೆ. ನೀವು ಅವ್ರನ್ನ ಫಾಲೋ ಅಪ್ ಮಾಡ್ತಾನೆ ಇರ್ತೀರ. ಓಕೆನಾ. ಲೈಕ್ ಕುಕಿಂಗ್ ಚಾನಲ್ ಆಗಲಿ, ಲೈಕ್ ಕಾಮಿಡಿ ಚಾನಲ್ಸ್ ಆಗಲಿ, ಲೈಕ್ ಇನ್ನೂ ತುಂಬ ಚಾನಲ್ಸ್ ಇದೆಯಲ್ಲ. ಸೊ ಅದರಲ್ಲಿ ನಿಮ್ಮ ಕ್ಯಾಟಗರಿಯಲ್ಲೇ ನೀವು ದೊಡ್ಡ ಕ್ಯಾಟಗರಿ ಯಾರು ಚಾನಲ್ದು ನಿಮ್ಮ ಕ್ಯಾಟಗರಿಯಲ್ಲೇ ಯಾರ್ಯಾರು ದೊಡ್ಡ ಯೂಟ್ಯೂಬರ್ಸ್ ಇರ್ತಾರೆ ಅವ್ರನ್ನ ನೀವು ಫಾಲೋ ಅಪ್ ಮಾಡ್ತಾ ಇರ್ತೀರ. ಓಕೆನಾ. ಸಬ್ಸ್ಕ್ರೈಬ್ ಮಾಡ್ತಾ ಇರ್ತೀರ. ನಾನು ಹೇಳ್ತಾ ಇರೋದು ಯಾರಿಗೆ, ಇಲ್ಲಿ ಯಾರಿಗಿತ್ತಲ್ಲ ಇಲ್ಲಿ ಶೋ ಆಗಲ್ಲ ಅವರಿಗೆ. ಓಕೆನಾ. ಸೊ ಆ ಸಬ್ಸ್ಕ್ರೈಬರ್ಸ್ ಏನಿರ್ತಾರೆ, ಸಬ್ಸ್ಕ್ರೈಬರ್ಸ್ ಎಲ್ಲ ಯೂಟ್ಯೂಬರ್ಸ್ ಯಾರಿರ್ತಾರೆ. ಓಕೆನಾ. ಅವ್ರದ್ದು ಟೈಮಿಂಗ್ಸ್ ನೋಡ್ಕೊಳ್ಳಿ. ಅವ್ರು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡ್ತಾರೆ ಆ ಟೈಮಿಂದ 20 minutes ಆದಮೇಲೆ ನಿಮ್ಮ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಓಕೆನಾ. ನೀವು ಏನಕ್ಕೆ ನಾನು ಹೇಳ್ತಾ ಇದ್ದೀನಂದರೆ ದೊಡ್ಡ ಯೂಟ್ಯೂಬರ್ ಏನಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಈ ಟೈಮಲ್ಲಿ ನಾನು ವೀಡಿಯೋಸ್ ಹಾಕಿದರೆ ನನ್ನ ವೀಡಿಯೋ ನಡೆಯುತ್ತಂತ. ನೀವು ಇದರಲ್ಲಿ ಏನಾದರೂ 20 minutesಲ್ಲಿ ವಿದಿನ್ 20 minutes ಅವ್ರು ಅಪ್ಲೋಡ್ ಮಾಡಿದ್ದು 20 minutesಲ್ಲಿ ನೀವೇನಾದರೂ ವೀಡಿಯೋನ ಅಪ್ಲೋಡ್ ಮಾಡಿದರೆ ಆಗ ರಿಕಮೆಂಡ್ ಏನಿರುತ್ತೆ ಅಲ್ಲಿ ಹೋಗುತ್ತೆ ನಿಮ್ಮ ವೀಡಿಯೋ. ಓಕೆನಾ. ಹೋದಾಗ ಏನು ಮಾಡ್ತಾರೆ, ನಿಮ್ಮ ಥಂಬ್ನೈಲು ಇಲ್ಲ ನಿಮ್ಮದು ಏನಾದರೂ ಒಂದು ಟೈಟಲ್ಲು ಅಟ್ರಾಕ್ಟಿವ್ ಆಗಿದ್ದರೆ ಆಡಿಯನ್ಸ್ ಕ್ಲಿಕ್ ಮಾಡಿ ನೋಡ್ತಾರೆ. ಓಕೆನಾ. ನಿಮ್ಮ ವೀಡಿಯೋನು ರಿಕಮೆಂಡಲ್ಲಿ ಹೋಗುತ್ತೆ. ಆಗ ನಿಮ್ಮದು ವ್ಯೂಸ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ. ಇದನ್ನು ಫಾಲೋ ಅಪ್ ಮಾಡಿ ಗೈಸ್. 15 daysಗೆ ಅಟ್ಲೀಸ್ಟ್ ಫಾಲೋ ಅಪ್ ಮಾಡಿ ನೋಡಿ. ನಿಮಗೆ ರಿಸಲ್ಟ್ ಏನಾದರೂ ಸಿಕ್ಕಿದರೆ ಕಾಮೆಂಟ್ ಮಾಡಿ. ರಿಸಲ್ಟ್ ಏನಾದರೂ ಇನ್ನೂ ಜಾಸ್ತಿ ಸಿಗಬೇಕಂದ್ರೆ ಇನ್ನೂ ಫಾಲೋ ಅಪ್ ಮಾಡ್ತಾನೆ ಹೋಗಿ. ಅದೇ ಟೈಮಿಂಗ್ಸು ಫಾಲೋ ಅಪ್ ಮಾಡಿ. ಜಾಸ್ತಿ ಆಗಿದ್ದರೆ ರಿಸಲ್ಟ್ ಸಿಕ್ಕಿದರೆ ಮತ್ತು ಅದನ್ನೇ ಫಾಲೋ ಅಪ್ ಮಾಡಿ. ಓಕೆನಾ. ಅದನ್ನು ಫಾಲೋ ಅಪ್ ಮಾಡಿ ಆ ಟೈಮಿಂಗ್ಸ್ನೇ ಮೇಂಟೈನ್ ಮಾಡಿ. ಆಗ ನಿಮ್ಮದು ಏನಿದೆ ವಾಚ್ ಟೈಮು ಕಂಪ್ಲೀಟ್ ಆಗಿಬಿಡುತ್ತೆ ಆ್ಯಂಡ್ ನಿಮ್ಮ ವ್ಯೂಸು ಜಾಸ್ತಿ ಬರುತ್ತೆ ಆ್ಯಂಡ್ ನಿಮ್ಮದು ಮಾನಿಟೈಸೇಷನು ಆಗಿಬಿಡುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಯಾವ ಥರ ಅಂತ ಏನು ಎತ್ತ ಎಲ್ಲ ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಏನಾದರೂ ಉಳ್ಕೊಂಡಿದ್ರೆ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ. ಆ್ಯಂಡ್ ನಿಮ್ಮ ಕ್ಯಾಟಗರಿಯಲ್ಲಿ ಯಾರ್ಯಾರು ದೊಡ್ಡ ಯೂಟ್ಯೂಬರ್ಸ್ ಇರ್ತಾರೆ ಅವ್ರನ್ನ ಫಾಲೋ ಅಪ್ ಮಾಡೋದು ಮರಿಬೇಡಿ, ಅವ್ರನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಈ ಥರ ಇನ್ಫಾರ್ಮ್ಯಾಟಿಕ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.